Close your eyes. Bring your back straight. Just breathe in. Gently breathe out. Deep breathe in ಮಾಡಿ. Eyes close ಮಾಡಿ. Gently breathe out ಮಾಡಿ. ಅಬ್ಸರ್ವ್ ನಿಮ್ದು ಹಾರ್ಟ್ ಫೀಲಿಂಗ್ ಹೆಂಗಿದೆ. ಸದ್ಯ ಸ್ವಲ್ಪ ಡಾನ್ಸ್ ಮಾಡಿದ್ದಕ್ಕೆ ಹೆವಿ ಇರಬೇಕು. ಬ್ರೆತ್ ಕಾಮ್ ಆಗಲಿ, ರಿಲ್ಯಾಕ್ಸ್ ಮಾಡಿ. ಇಟ್ಸ್ ವೆರಿ ಹ್ಯಾಪಿ. ಈಗ ಸದ್ಯಕ್ಕೆ ಖುಷಿ ಆಗಿದೆ ಡಾನ್ಸ್ ಮಾಡಿದ್ದಕ್ಕೆ. ಹಾರ್ಟ್ಗೆ ತುಂಬಾ ಖುಷಿ ನಾವು ಈ ತರ ಕುಣಿದ್ಬಿಟ್ರೆ. ನಿಧಾನವಾಗಿ ಡೀಪ್ ಒಂದು ಇನ್ ಬ್ರೆತ್ ಮಾಡಿ, ಮತ್ತೆ ಎಕ್ಸೇಲ್ ಮಾಡಿ. ಗಮನಿಸಿ ಹಾರ್ಟ್ನ. ನಾರ್ಮಲ್ ಬ್ರೀದ್ ಇನ್ ಬ್ರೀದ್ ಔಟ್ ಆದ ತಕ್ಷಣ ಹಾರ್ಟ್ ಕಾಮ್ ಆದ ತಕ್ಷಣ ಏನಾದ್ರೂ ಪೇನ್ ಇದೆಯಾ? ಯಾರ್ದಾರು ಬಗ್ಗೆ ಹರ್ಟ್ ಇದೆಯಾ ಒಳಗೆ? ಫಾರ್ ಸಮ್ ಟೈಮ್ ಕಷ್ಟ ಅನ್ಸಿದ್ರು ಪರವಾಗಿಲ್ಲ, ನೆನ್ಪು ಮಾಡಿ ಅದನ್ನ. ಸದ್ಯಕ್ಕೆ ಏನು ಪುಷ್ ಮಾಡಬೇಡಿ. ಯಾವ ತರ ಫೀಲಿಂಗ್ ಬರುತ್ತೆ ಅಬ್ಸರ್ವ್ ಮಾಡಿ. ಹರ್ಟ್ ಫೀಲಿಂಗ್ ಕೊಡ್ತಾ ಇದೆಯಾ? ದುಃಖ ಅನಿಸ್ತಾ ಇದೆಯಾ? ಸಿಟ್ಟು ಬರ್ತಾ ಇದೆಯಾ? ಜಸ್ಟ್ ಅಬ್ಸರ್ವ್ ಮಾಡಿ ಏನ್ ಫೀಲಿಂಗ್ ಅನಿಸ್ತಾ ಇದೆ. ಸೇಫ್ ಫೀಲಿಂಗ್ ಇದೆಯಾ? ಈ ಮೆಮರಿ ಬಂದ ಮೇಲೆ ಸೇಫು, ಕಂಫರ್ಟು, ಸೆಕ್ಯೂರು ಈ ತರ ಫೀಲಿಂಗ್ ಇದೆಯಾ? ಅಥವಾ ಸುಮ್ಮನೆ ಸ್ವಲ್ಪ ಮತ್ತೆ ಸಿಟ್ಟು? ಇಟ್ಸ್ ಓಕೆ. ಜಸ್ಟ್ ಸೇ ಇಟ್ಸ್ ಓಕೆ ಟು ಯೋರ್ ಹಾರ್ಟ್. ನನ್ನ ಜೊತೆ ರಿಪೀಟ್ ಮಾಡಿ. ನಾನು ಹಳೆಯದನ್ನ ಬಿಡ್ತಿದ್ದೀನಿ ಇವಾಗ. ನಾನು ನನ್ನನ್ನ ಕ್ಷಮಿಸುತ್ತಿದ್ದೀನಿ ರೈಟ್ ನೌ. ನಾನು ಇತರರನ್ನು ಕ್ಷಮಿಸುತ್ತಿದ್ದೀನಿ ನೌ. ನಾನು ಫ್ರೀ ಆಗ್ತಿದ್ದೀನಿ. ಫೀಲ್ ದಿಸ್ ಎನರ್ಜಿ ಆಫ್ ಫ್ರೀಡಮ್. ನನ್ನ ಜೀವನದಲ್ಲಿ ಎಲ್ಲ ಹೊಸ ಕನೆಕ್ಷನ್ಸ್ ಬರ್ತಾ ಇದೆ. ಜೋರಾಗಿ ಫೀಲ್ ಮಾಡಿ ಹೇಳ್ತಾ ಹೇಳ್ತಾ ಇದನ್ನ. ಡೀಪ್ ಇನ್ ಬ್ರೆತ್ and release. ಜಸ್ಟ್ ಕೇಳಿ ಈ ವಿಷಯದ ಬಗ್ಗೆ. ನಾವು ಯಾಕೆ ಹಿಡ್ಕೊಳ್ತೀವಿ? ಈ ತರ ಒಂದೇನಾದ್ರೂ ಆಗಿರತ್ತೆ, ಜಗಳ ಆಗಿರತ್ತೆ, ಏನೋ ನಡೆದಿರತ್ತೆ, ಆ ವಿಷಯ ರಿಪೀಟೆಡ್ ನಮ್ಮ ತಲೆಯಲ್ಲಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ರೂ ಬರುತ್ತೆ. ಯಾಕೆ? ರಿಪೀಟೆಡ್ ಆ ವಿಷಯ, ಆ ಟಾಪಿಕ್ ರಿಪೀಟ್ ಆದ ತಕ್ಷಣನೇ ನಮ್ ಫೀಲಿಂಗ್ ಚೇಂಜ್ ಆಗತ್ತೆ. ನಮ್ದು ಬ್ರೆತ್ ಡಿಫ್ರೆನ್ಸ್ ಬರುತ್ತೆ. ಸಡನ್ಲಿ ಹಾರ್ಟ್ ಪಾಲ್ಪಿಟೇಷನ್ ಕೊಡುತ್ತೆ. ಇಫ್ ಇಟ್ ಈಸ್ ಅ ವೆರಿ ಸೀರಿಯಸ್ ಸಿಚುವೇಶನ್. ಆ ಹರ್ಟ್, ಆ ಆಂಗರು, ಆ ಗಿಲ್ಟು, ಆ ಮೂಮೆಂಟ್ ಅಲ್ಲಿ ನಾನು ನೋಡಿ ಹೀಗೆ ಹೇಳ್ಬಿಡ್ಬೇಕಾಗಿತ್ತು, ನಾನು ಆತರ ಹೇಳ್ಬಿಡ್ಬೇಕಾಗಿತ್ತು, ಅದು ಹೇಳಿದ್ರೆ ಅದು ಹಂಗಾಗ್ತಿತ್ತು, ಅದು ಹಿಂಗ್ ಕರೆಕ್ಟ್ ಆಗ್ಬಿಡ್ತಿತ್ತು, ನಾನು ಯಾಕಪ್ಪ ಹೇಳಿಲ್ಲ ಅಂತ ಕೊರಗ್ತಾ ಇರ್ತೀವಿ ಆ ಮೂಮೆಂಟ್ ಅಲ್ಲಿ ಹೋಗಿ. ನಾವು ಅದನ್ನ ಇದೇ ತರ ಹಿಡ್ಕೊಂಡ್ಬಿಟ್ಟು 1 ವಾರ, 1 ತಿಂಗಳ, 1 ವರ್ಷ
ಗೊತ್ತಿಲ್ಲ ಎಷ್ಟು ದಿವಸದಿಂದ. ಎಷ್ಟೋ ಸತಿ ನೆನಪು ಬರುತ್ತೆ, ಅದು ಕ್ಲಿಯರ್ ಮಾಡಬೇಕು ಅನ್ಸತ್ತೆ, ಬಟ್ ಮಾಡಿರಲ್ಲ. ಸೊ ಇದೆಲ್ಲ ನೀವು ಹಿಡಿದುಕೊಂಡಿರುವುದು, ನೀವ್ ಹಿಡಿದುಕೊಂಡಿಲ್ಲ, ಅದೇ ನಿಮ್ಮನ್ನ ಹಿಡಿದುಕೊಂಡ್ಬಿಟ್ಟಿದೆ ಈಗ. ನೀವು ಈ ಪಾಸ್ಟ್ನ ಹಿಡ್ಕೊಂಡಿದ್ರೆ ನಿಮ್ಮ ಮೈಂಡ್ ಹೆವಿ ಆಗ್ತಾ ಇರತ್ತೆ, ಎನರ್ಜಿ ಬ್ಲಾಕ್ ಆಗ್ತಾ ಇರತ್ತೆ. ನಿಮ್ದೇನ್ ಫ್ಯೂಚರ್ ಗ್ರೋತ್ ಇದೆಯಲ್ಲ, ಅದನ್ನೆಲ್ಲ ನಿಲ್ಲಿಸ್ತಾ ಇರತ್ತೆ. ಎಲ್ಲದಕ್ಕೂ ಒಂದು ಸ್ಟಾಪ್. ಎಷ್ಟು ಇಂಪಾರ್ಟೆಂಟ್ ಇದೆ ಇದು ಲೆಟ್ಟಿಂಗ್ ಗೋ ರಿಚುವಲ್. ನಿಮ್ಗೆ ಹೇಳ್ಬೇಕಂದ್ರೆ, ನಡೆದದ್ದನ್ನ ಎಕ್ಸೆಪ್ಟ್ ಮಾಡ್ಬೇಕು ಅದೇ ಮೂಮೆಂಟ್ ಅಲ್ಲಿ, ಇಮ್ಮಿಡಿಯೇಟ್. ದಟ್ಸ್ ಇಟ್. ಅದೇ ಮೂಮೆಂಟ್ ಅಲ್ಲಿ ಅದೇನು ಎನರ್ಜಿ ಇತ್ತು ಅದನ್ನ ರಿಲೀಸ್ ಮಾಡ್ಬೇಕು. ಅವಾಗ್ಲೇನೆ ಮುಂದೆ ಹೋಗಕ್ ಈಸಿ ಆಗುತ್ತೆ. ಇದು ಆಕ್ಚುಲಿ ವೀಕ್ನೆಸ್ ಅಲ್ಲ, ಅದು ಸ್ಟ್ರೆಂತ್ ಕೊಡಕ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಫರ್ಗಿವ್ ಮಾಡ್ತಾ ಇದ್ದೀರಾ ಅವ್ರನ್ನಲ್ಲ, ನಿಮ್ಮನ್ನ. ಅವ್ರಿಗೆ ಫರ್ಗಿವ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ. ಫಸ್ಟ್ ನೀವು ತಪ್ಪಿದೀಯ ಅಂತ ನಿಮ್ಮನ್ನ ಏನ್ ಕೊರಗ್ತಾ ಇರ್ತೀರಲ್ಲ, ಅದನ್ನ ನೀವು ಫರ್ಗಿವ್ ಮಾಡ್ಬೇಕು, ನಿಮ್ಮ ಎನರ್ಜಿನ. ಸಡನ್ಲಿ ನಿಮ್ಗೆ ಲೈಟ್ ಫೀಲ್ ಆಗುತ್ತೆ, ಮೈಂಡ್ ಕ್ಲಿಯರ್ ಆಗುತ್ತೆ, ಲೈಫ್ ನಲ್ಲಿ ಹೊಸ ಅಪರ್ಚುನಿಟಿ ಕಾಣಿಸ್ ಬರುತ್ತೆ. ಯಾವುದೋ ಆತರ ಏನಾದ್ರೂ ಫೀಲಿಂಗ್ ಅನಿಸ್ತಾ ಇದ್ರೆ, ಲೈಟ್, ಹಾರ್ಟ್ ಲೈಟ್ ಫೀಲ್ ಆಗ್ತಾ ಇದೆ, ಮನ್ಸ್ ಹಗರು ಅನಿಸ್ತಾ ಇದೆ, ಟೇಕ್ ಅ ಡೀಪ್ ಇನ್ ಬ್ರೆತ್ and release. Once again, deep in breath and again release. Gently open your eyes. ಇದೇನ್ ನಾವು ರಿಚುವಲ್ ಆಫ್ ಲೆಟ್ಟಿಂಗ್ ಗೋ ಮಾಡ್ತಾ ಇದ್ದೀವಿ, ಇದು ಮೋಸ್ಟ್ಲಿ ಎವ್ರಿ ನೈಟ್ ಯು ಕ್ಯಾನ್ ಡೂ ದಿಸ್. ಯಾಕಂದ್ರೆ ಎವ್ರಿ ಡೇ ಒಂದ್ ಏನಾದ್ರೂ ಮಾಡ್ತೀವಿ ನಾವು. ಎವ್ರಿ ಡೇ ಏನಾದ್ರೂ ಇರತ್ತೆ, ಅದನ್ನ ತಿರ್ಗಾ ರಾತ್ರಿ ಒಂದ್ಸತಿ ನೆನಪು ಮಾಡ್ತೀವಿ, ಸಾಯಂಕಾಲದವರೆಗೆ ಒಂದ್ಸತಿ ನೆನಪು ಮಾಡ್ತೀವಿ, ಬೆಳಗ್ಗೆ ಮಾಡಿದ್ರೆ ಅದನ್ನ ಬಿಡೋದೇ ಇಲ್ಲ ನಾವು. ಅದ್ ಬಿಟ್ರೇನೆ ನಿಮ್ಗೆ ಲೈಟ್ ಫೀಲ್ ಆಗೋದು, ಮೈಂಡ್ ಕ್ಲಿಯರ್ ಆಗೋದು. ಹಾಗೆ ಆಮೇಲೆ ಹೊಸ ಹೊಸ ಆಪರ್ಚುನಿಟೀಸ್ ನಿಮ್ಗೆ ಬೇರೆ ಹಾದಿ ಕಾಣಿಸತ್ತೆ, ಆ ಸಿಚುವೇಶನ್ಗೆ ಹೆಂಗೆ ಅಡ್ಜಸ್ಟ್ ಮಾಡ್ಬೇಕು, ಮತ್ತೆ ಏನ್ ಮಾಡ್ಬೇಕು ಅದಕ್ಕೆ ಅನ್ನೋದು. ಇಲ್ಲಾಂದ್ರೆ ಸಿಗೋದೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ನೀವು ಪಾಸ್ಟ್ ನ ಕ್ಯಾರಿ ಮಾಡ್ತೀರಾ ಅಂದ್ರೆ ಫ್ಯೂಚರ್ ಬಿಲ್ಡ್ ಮಾಡೋಕೆ ಆಗಲ್ಲ. This is very, very, very powerful way of ಬಿಕಮಿಂಗ್ ಅವೇರ್. ಫಸ್ಟ್ ಅವೇರ್ ಆಗ್ಬೇಕು ಅದ್ರ ಬಗ್ಗೆ, ಆಮೇಲೆ ಎವ್ರಿ ಡೇ ರಿಲೀಸ್ ಮಾಡಕ್ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇರತ್ತದು. ಆಕ್ಚುಲಿ ತುಂಬಾ ಸೀರಿಯಸ್ ಆಗಿರೋದು ತುಂಬಾ ವರ್ಷ ಹಿಂದೆ ಆಗಿದ್ರೂ ಕೂಡ ನಿಮ್ಗೆ ಇವತ್ತು ನೆನಪಿರುತ್ತೆ. ಅದು ನೀವು ಮರೆಯಕ್ಕೆ ಟ್ರೈ ಮಾಡ್ತೀರಾ, ಓ ಫರ್ಗೆಟ್ ಇಟ್, ಬೇಡ ಇದು ಈಗ ಹೋಗ್ಲಿ ಬಿಡು ಅಂತ. ಬಟ್ ಇಲ್ಲ, ಎವ್ರಿ ಟೈಮ್ ನಿಮ್ದೇನಾದ್ರೂ ಒಳ್ಳೇದ್ ನೀವು ಮತ್ತೆ ಮಾಡ್ಬೇಕು ಅನ್ನುವಾಗ ಆ ಮೂಮೆಂಟ್ ಮತ್ತೆ ನೆನಪು ಬಂತು, ಮತ್ತೆ ಹೋಲ್ಡ್ ಮಾಡತ್ತೆ ನಿಮ್ಮನ್ನ. ಅದು ನೀವು ಸೀರಿಯಸ್ಲಿ ಅಬ್ಸರ್ವ್ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗತ್ತೆ, ಅದ್ರ ಮೇಲೆ ನೀವು ವರ್ಕ್ ಮಾಡಕ್ ಪಾಸಿಬಲ್ ಇದೆ. ಸೊ ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಂದೊಂದು ಕ್ಲೈಂಟ್, ಒನ್ ಆಫ್ ದ ಕ್ಲೈಂಟ್, he was actually stuck between his wife and the mother, which is a very normal situation for every men, I think. So ಅವನದು ಪ್ರಾಬ್ಲಮ್ ಏನಾಗಿತ್ತಂದ್ರೆ, he wanted to finalize to buy a house in Pune. He is actually from Delhi, and parents wanted him to buy in Delhi, wife wanted to buy in Pune. So this is a very normal situation for most of the men, and it's a big decision. This torture was going on in his life
for actually, I think, more than 1 or 2 years. He was not able to convince wife also, not able to convince the parents also. And he's stuck between both. Ibru ಬೇಕು ಅವನ್ಗೆ ಪಾಪ. So he worked with me. He worked with me for 10 weeks, not needed for even 10 weeks. He started this journey asking for this one important thing. ಇದು ನನಗೆ ಎಷ್ಟು ಮೆಂಟಲಿ ಟಾರ್ಚರ್ ಕೊಡ್ತಾ ಇದೆ ಕಿರಣ್ ಈಗ ಸದ್ಯ ಅಂದ್ರೆ, ನನ್ನ ವರ್ಕ್ ಎಷ್ಟು ಚೆನ್ನಾಗಿ ನಡೆದಿತ್ತು, ನನಗೆ ವರ್ಕ್ನಲ್ಲಿನೂ ಕೂಡ ಪ್ರೆಷರ್ ಕೊಡ್ತಾ ಇದೆ. ನಂದಿದು ಪರ್ಸ್ನಲ್ ಇಶ್ಯೂ ಅಂತ, ನನಗೆ ಲಿಟ್ರಲಿ ಹೊರಗೆ ಬರೋದಿದೆ ಈ ಪರ್ಸ್ನಲ್ ಇಶ್ಯೂ ಇಂದ ಅಂತ. ನಾವು ಸ್ಟಾರ್ಟ್ ಮಾಡಿದ ತಕ್ಷಣನೇ, ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ, ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ವಿ ಸ್ಟಾರ್ಟ್. ಅದೇ ಒಂದು ವಿಷಯ ಅಂತ ಫೋಕಸ್ ಆಗಲ್ಲ. ಅವನು ಥರ್ಡ್ ವೀಕ್ ಬಂದ್ಬಿಟ್ಟು, ಐ ಫೈನಲೈಸ್ಡ್ ಮೈ ಹೌಸ್ ಅಂಡ್ ಐ ಬುಕ್ಡ್ ಮೈ ಫ್ಲಾಟ್ ಇನ್ ಪುಣೆ ಕಿರಣ್ ಅಂತ ಬಂದ್ ಹೇಳ್ದ. ನಾವು ಆಕ್ಚುಲಿ ವರ್ಕ್ ಕೂಡ ಮಾಡಿರ್ಲಿಲ್ಲ ಅದ್ರ ಬಗ್ಗೆ. ಈ 3 ವೀಕ್ಸ್ ಅಲ್ಲಿ ಲೆಟ್ಟಿಂಗ್ ಗೋ ಪ್ರಾಸೆಸ್ ಮಾಡಿದ್ವಿ ನಾವು. ಆ ಲೆಟ್ಟಿಂಗ್ ಗೋ ಪ್ರಾಸೆಸ್ ಸಿಂಪಲ್. ನಾನು ಆಲ್ರೆಡಿ ಗೀತಾ ಹೇಳಿದ್ರು ನನಗೆ, ಆಸ್ ಸಿಂಪಲ್ ಆಸ್ ದ್ಯಾಟ್. ಇನ್ ದ ಒನ್ ಸೆಷನ್ಸ್ ತಗೊಡ್ಬೇಕಾದ್ರೆ ನಾನು ಡೀಪರ್ ಲೆವೆಲ್ ಮಾಡಿಸ್ತೀನಿ ರಿಚುವಲ್ಲು. ಸೊ ಆ ಪ್ರೊಸೆಸ್ ಸ್ಟಾರ್ಟ್ ಆಗಿದ ತಕ್ಷಣನೇ he himself figured out the solution for his that problem, and he himself discussed and he had finalized to make that final decision to buy the house. Can you believe this? ಎಷ್ಟು ದೊಡ್ಡ ವಿಷಯ ಇದು, ಬಟ್ ಎಷ್ಟು ಸಿಂಪಲ್ ಆಗಿ ಅವನಿಗೆ ಸೊಲ್ಯೂಷನ್ ಸಿಕ್ತು, ಬಿಕಾಸ್ ಆಫ್ ದೋಸ್ ಇಮೋಷನ್ಸ್ ಸ್ಟಕ್ ಇನ್ಸೈಡ್. ನಮ್ಮ ಮನಸ್ಸಲ್ಲಿ ಎಷ್ಟು ಇಮೋಷನ್ಸ್ ಸ್ಟಕ್ ಆಗಿರತ್ತೆ ಅಂದ್ರೆ, ಅದು ನಮಗೆ ನೆಕ್ಸ್ಟ್ ಸ್ಟೆಪ್ ಮಾಡಕ್ಕೆ ಕೊಡ್ತಾ ಇರಲ್ಲ. ನಮ್ಗೆ ಫ್ಯೂಚರ್ ಅಲ್ಲಿ ಹೋಗೋಕ್ಕೆ ಹೋಲ್ಡ್ ಆನ್ ಮಾಡ್ತಾ ಇರತ್ತೆ. ನಮ್ಗೇನೆ ಅರ್ಥ ಆಗಲ್ಲ, ಅದು ನಮ್ಗೆ ಅರ್ಥ ಆಗೋಲ್ಲ. ಅಷ್ಟು ನಮ್ಗೆ ಕೆಪಬಿಲಿಟಿ ದೇವರು ಕೊಟ್ಟಿದ್ದಾನೆ. ಆಕ್ಚುಲಿ ನಮ್ಮ ಹತ್ರ ತುಂಬಾ ಪವರ್ ಇದೆ, ಬಟ್ ನಾವು ಅಷ್ಟು ಫೋಕಸ್ಡ್ ಇಲ್ಲ. ನಾವು ಸುಮ್ಮನೆ ಡಿಸ್ಟ್ರಾಕ್ಟೆಡ್ ಇದ್ದೀವಿ ಈ ಮಂಕಿ ಮೈಂಡ್ ಕಡೆಯಿಂದ. ಇದು ಮಂಕಿ ಮೈಂಡ್ ಏನ್ ಕೊಟ್ಬಿಟ್ಟಿದಾನೆ ದೇವ್ರು ನಮ್ಮನ್ನ ಅಂದ್ರೆ, ಇಲ್ಲೇ ಸುತ್ತಾಡ್ಕೊಂಡು ಹಿಂಗೆ ಇರು ನೀನು ಅಂತ. ಮಂಕಿ ತರ ಒನ್ ಟ್ರೀಯಿಂದ ಒನ್ ಟ್ರೀ, ಒನ್ ಟ್ರೀಯಿಂದ ಒನ್ ಟ್ರೀ. ನಮ್ಗೆ ಹಾದಿ ಕಾಣಿಸಿದ್ರು ಕೂಡ ನಾವು ಡಿಸಿಷನ್ ತಗೊಳಕ್ ಆಗಲ್ಲ. ಎಷ್ಟು ಜನಕ್ಕೆ ಇದು ವಿಷಯ ಇವತ್ತಿಂದು ಲೆಟಿಂಗ್ ಗೋ ರಿಚುವಲ್ ಕನೆಕ್ಟ್ ಆಗ್ತಾ ಇದೆ? 30 seconds to share. And before that, thank you so much for joining. I will end the live session. Thank you so much. Yes, guys. Anyone connected this honestly, the letting go ritual? Please, you can share. Letting go yeah, Kannada to English. Kannada. Yeah, Maybe English is letting also go ನೀವು ಹೇಳಿದ್ರಿ, ಬಟ್ ಇವಾಗ ರಿಚುವಲ್ ಫಾಲೋ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಫಾಲೋ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಆ ಕಾಮ್ ಡೌನ್ ಆಗ್ತಾ ಇರುತ್ತೆ ಆ ಸಿಚುವೇಶನ್. ಫಾಸ್ಟ್ 1 month ಆಗಿದ ತಕ್ಷಣ ಯಾರೋ ಒಬ್ರು ಭೇಟಿ ಮಾಡ್ತಾರ ಅನ್ಕೊಳ್ಳಿ, ಆ ವಿಷಯ ಮತ್ತೆ ತೆಗಿತಾರೆ ಅವರು. The people whomever we are meeting, the same situation arises and they keep on talking about the same situation. Again, we go back to the past. So we get back into that situation. So what is then we are supposed to do? Okay. Then we need to get into personal for this. What is it? How long you've been carrying this? There are so many things we need to get into personal. It cannot be a same solution to everyone. It is possible. Basic ritual, I can definitely tell you, you can start immediately writing what you are feeling from your side. You need to release it, writing that and burning bowl. Writing and burning bowl. If you just start that ritual also, it will start helping you for your own emotions first. Or, ನೀವು ಹೇಳ್ತಾ ಇರೋದು, that is the definitely going to happen. ಇನ್ನು 6 months ಆದ್ಮೇಲೆ ಆಗೋ ಸಿಚುವೇಶನ್ ಇಮಿಡಿಯೇಟ್ ಬಂದ್ಬಿಡತ್ತೆ. ಯಾಕಂದ್ರೆ ನೀವು ರಿಲೀಸ್ ಮಾಡ್ತಾ ಇದ್ದೀರಾ, ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಆ ಸಿಚುವೇಶನ್ ನ. ಇಟ್ ಮೀನ್ಸ್ ನಮ್ಗೆ ಕನ್ಫ್ಯೂಷನ್ ಇದ್ರೆ, ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಇದ್ರೆ, ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಕ್ಲಾರಿಟಿ ಹೆಂಗ್ ಬರುತ್ತೆ? ಬಟ್ ಅದು ಬರೋದಕ್ಕೆ ಕಾರಣನೇ ದಟ್ ನೀವು ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೀರಾ. ನಿಮ್ಮನ್ನೇ ನೀವು ಫಸ್ಟ್ ಫರ್ಗಿವ್ ಮಾಡ್ಬೇಕು. ನಿಮ್ ಕಡೆಯಿಂದ ಕ್ಲಿಯರ್ ಆದ್ಮೇಲೆ ಆ ಸಿಚುವೇಶನ್ ಬಂದಾಗನು ಸಮಾಧಾನದಿಂದ ಹ್ಯಾಂಡಲ್ ಮಾಡ್ಬೇಕು ಅಷ್ಟೇ. ಅಲಾವ್ ಇವನ್ ದಟ್ ಪರ್ಸನ್ ಟು ಸೇ ವಾಟ್ ದೇ ವಾಂಟ್ ಟು ಸೇ. ನಿಮ್ಗೆ ಪೇಷನ್ಸ್ ಬಂದಿರ್ಬೇಕಲ್ಲ ಅಲ್ಲಿವರೆಗೆ.
ಫಸ್ಟ್ ಟೈಮ್ ನೀವು ಯಾವ ತರ ಹೇಳಿರ್ತೀರಾ ಆ ತರ ಹೇಳ್ದೆ, ನನಗ್ ಗೊತ್ತಿದೆ ಈ ಸಿಚುವೇಶನ್ ನಾನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಅಟ್ ಲೀಸ್ಟ್ ಪೇಷನ್ಸ್ ಇಂದ ಕೇಳಿದ್ರೇನು ಇಟ್ ಗೆಟ್ ಸಾರ್ಟೆಡ್ ಔಟ್. ಹೈ ಪಾಸಿಬಿಲಿಟೀಸ್, ವೆರಿ ವೆರಿ ಹೈ ಪಾಸಿಬಿಲಿಟೀಸ್. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದೀಸ್. I But have if the other person is not this thing ready to listen, the listened to opposite you. person, Listen to yeah, you. Yeah, obviously. Because you no, are at a the different other level. person is You are at a other different person is level. not ready to listen. Yeah, if he will be not ready also, he will be still in that same level of anger, Consciousness. same kind of Hmm. that energy, because he has no awareness still. You need to take that call, how important for you it is, what is the right decision in this. Everything we need to know. That's where it comes the personal. It is very important to connect with that, with the personal. And in that personal 10-week journey, when I take through, everything gets sorted out you without discussing some topics with me, actually. That's what I see with my clients. Most of the clients I see like that. One to one, when they are talking about, today they are discussing about something to me and we have figured out a solution. But next week he will come and tell me, ki, ma'am, I don't know, we did never discussed about this. This something came to me surprising. The same client, he spoke to me about, he decided is what he told me. But after 2 weeks, he's telling me that for my surprise, I don't know what happened. I needed some money to do the booking, advance booking for this flat, ma'am. And I was borrowing from my one of the friend, and that friend ditched me. He said he will give me after 2 months, but this offer what I have in this building, I wanted to do this close in this weekend only. And for my surprise, I receive a message from my LIC guy ki complete the KYC process. You are receiving this or completing your uh, policy. Amount is coming to Policy. you. Felice Desanta. So he was like shock. I don't need my friend's money. I have my money in my hand. He shared this next week, which we didn't even discuss on the third or fourth week also. He did that his own home complete, even 10 weeks was happening, and he started his interiors. He's in touch with me even today. So this is like all those are emotions, and which is everything, everything what is there in our life right now is all we have consciously or subconsciously manifested our life. We also don't know why we have attracted such life partners, such child, such house, such in-laws, such parents. Nothing we know, but somewhere we have thought about these and they are in front of our life right now, and we are spending this life. Thank you so much. I think we spoke a lot about the letting go. It's a very deep subject and very important subject. It has its own level of depth inside. Again, close your eyes. All of you just close your eyes. Again, observe your heart and your pain or anger. Whatever that person ke liye, what you had, bring that and feel that all anger, everything as in a black energy. Imagine like some black ball. Slowly release it as if that black energy, black ball is going out of your body. See that some black cloud getting out of your body. See that going very far. You let it go today, that anger, that pain. Everything is out of me today. And feel your heart very light, free from this pain. And your heart is very happy right now. The energy in your heart is right now is making you really relax, released feeling.
light feeling. And also visualize a beautiful golden light above your head, which is blessing you, which is showering the light on you with all the blessings, the right people, right opportunities, right moments, happy moments. Everything is working out perfect. Slowly, with the smile, with the happy feeling, receiving that blessing from divine, gently open your eyes. Thank you so much. Thanks for joining. Today we are done already for 4 days. I'm getting excited. I want to share my own experience. Yeah, it's exciting for me also. Throughout the day, there is some energy around me making me think about what can I do the best today? What can I give? What guidance is going to come to me? Because it is naturally that whatever this comes, naturally it comes to me and I flow with how it comes. And I'm excited every single day. And if you observe, maybe some of you felt ki, yeah, this was something needed for me today. Because it's a plan of divine. And it has to be for one of us. And he will decide something good only for us. We just need to trust him, trust that energy, and it will come to us. Thank you. Thank you so much. 30 minutes is like just flows. ನನ್ಗಂತೂ ಹಿಂಗೆ ಬಂದು ಕೂತ್ಕೊಂಡಿದೀನಿ ಅಂದೆ ಮುಗದೇ ಹೋಯ್ತು 30 minutes. I feel like this. Was it like this for you? ಇಷ್ಟು ಕನ್ನಡ ಹೇಳ್ತೀನಿ ಅನ್ಕೋತೀನಿ ಮತ್ತೆ ಇಂಗ್ಲಿಷ್ ಬರುತ್ತೆ. ಪರವಾಗಿಲ್ಲ. ಎಷ್ಟು ಡೀಪ್ ರೂಟೆಡ್ ಇರ್ತೀವಿ ಇದೊಳು ಸಬ್ ಕಾನ್ಶಿಯಸ್ ಮೈಂಡ್ ಇದು. ಐ ನೀಡ್ ಟು ಬಿ ಕಾನ್ಶಿಯಸ್ ಟು ಸೇ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಾನು ಕಾನ್ಶಿಯಸ್ ಆಗಿ ಹೇಳ್ಬೇಕು. ಇಲ್ಲಾಂದ್ರೆ ಮಾತ್ ಬರ್ತಾ ಬರ್ತಾ ಇಂಗ್ಲಿಷ್ ಯಾವಾಗ ಫ್ಲೋ ಆಗತ್ತೆ ಗೊತ್ತಾಗಲ್ಲ. ಯಾ ಎನಿಬಡಿ ಫೆಲ್ಟ್ ಲೈಕ್ ದಿಸ್ ವಾಸ್ ನೀಡೆಡ್ ಫಾರ್ ಮೀ, ನನ್ಗೆ ಬೇಕಾಗಿತ್ತಿದು. ಒನ್ ಥಿಂಗ್ ಇವತ್ತೇ ರಾತ್ರಿ ಕುಂತು ರಿಲೀಸ್ ಮಾಡ್ಬಿಡಿ. ಏನದು ಹೋಲ್ಡ್ ಮಾಡಿದಿರೋ, ಯಾರ ಸಲುವಾಗಿ ಹೋಲ್ಡ್ ಮಾಡಿದಿರೋ, just let it go. It's okay. Nothing. Nothing it will do for you helpful with holding it rather than giving it. The minute you leave it, you'll have something big in your life rather than holding it. ನಿಜ. That's my biggest learning, which I felt like sharing. Thank you. ಥ್ಯಾಂಕ್ ಯು ಕಿರಣ್, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಕಿರಣ್. ಥ್ಯಾಂಕ್ ಯು. Thank you so much. ಥ್ಯಾಂಕ್ ಯು. Shubharatri. ಧನ್ಯವಾದಗಳು. ಶುಭರಾತ್ರಿ. Thank you, Kiran. ಧನ್ಯವಾದ. Please share the link to the people and please share your experiences. ಇದು ಸ್ಮಾಲ್ ಅಲ್ಲ. ಈ ಎಕ್ಸ್ಪೀರಿಯನ್ಸ್ ನೀವೇನ್ ತಗೊಳ್ತಾ ಇದ್ದೀರಾ, ಇಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್ ಫಾರ್ ಯು, ಐ ನೋ. ಬಟ್ ಹೆಸಿಟೆಂಟ್ ಆಗತ್ತೆ ಬರೆಯಕ್ಕೆ. ಡೋಂಟ್ ಹೆಸಿಟೆಂಟ್. ಜಸ್ಟ್ ಥಿಂಕ್ ಅಬೌಟ್ ದ ಫ್ರಂಟ್ ಪರ್ಸನ್, ದೆನ್ ಯು ವಿಲ್ ಡೂ ವೆರಿ ಕಂಫರ್ಟಬಲಿ. ನಾನು ಈ ಶೇರಿಂಗ್ ಇಂದ ಯಾರಿಗೇನ್ ಹೆಲ್ಪ್ ಆಗಿ, ಯಾರು ಜಾಯಿನ್ ಮಾಡಿ, ಯಾರೇನ್ ತಗೊಳ್ತಾರೋ ತಗೊಳ್ಳಿ. ನಾನ್ ಮಾಡೋದೇನಿದೆ, ಏನು ಇಲ್ಲ. ನನಗೇನ್ ಸಿಕ್ತು ಅಂತ ಅನಿಸ್ತಾ ಇದೆ ಅದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀನ್ ಮಾಡ್ತಾ ಇರೋದು ಅಷ್ಟೇ. ಬಟ್ ಅದನ್ನ ಓದಿ ನಾಳೆ ಒಬ್ರು ಎಕ್ಸ್ಟ್ರಾ ಪರ್ಸನ್ ಜಾಯಿನ್ ಮಾಡಿದ್ರೆ ಅವ್ನ್ಗೆ ಏನ್ ಆಗ್ಬೇಕಾಗಿದೆಯೋ ಅವ್ನ್ಗೆ ಗೊತ್ತು, ನನ್ಗೆ ಗೊತ್ತಿಲ್ಲ. ಬಟ್ ನೀವ್ ಹೆಂಗ್ ಶೇರ್ ಮಾಡಿದ್ಮೇಲೆ ಪೀಪಲ್ ಟೇಕ್ ಸೀರಿಯಸ್ಲಿ ಅಂಡ್ ಜಾಯಿನ್ ಮಾಡ್ತಾರಲ್ಲ, ನಾನ್ ಹೇಳಿದ್ರೆ ಅನ್ಸಲ್ಲ. ಸೊ ಜಸ್ಟ್ ಶೇರ್ ಸ್ಮಾಲ್ ಲೈನ್ ಆಲ್ಸೋ ವಾಟ್ ಯು ಫೆಲ್ಟ್. ನಿಮ್ಗೆ ಏನ್ ಅನಿಸ್ತು ಇವತ್ತಿಂದ, ಜಸ್ಟ್ ಒನ್ ಸೆಂಟೆನ್ಸ್ ಗ್ರೂಪ್ ಅಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಥ್ಯಾಂಕ್ ಯು. ಧನ್ಯವಾದ. ಗುಡ್ ನೈಟ್. ಶುಭರಾತ್ರಿ. ಗುಡ್ ನೈಟ್. Very late someone is joining. Sorry dear, it's over. ಕೀರ್ತನಾ. ಇನ್ನೊಂದು 10 ನಿಮಿಷ ತಗೋಬಹುದಲ್ಲ, ಅದ್ರ ಸಲುವಾಗಿ ನಾವು
We should somewhere maintain that discipline anta. I'm trying to end it also actually. Yeah, you can share. I can end the recording. Okay.